ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ಫುಲ್ ನೋಡ್ತಾ ಇದ್ರಿ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ವಿಡಿಯೋ ತುಂಬ ಇಷ್ಟ ಆಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಕಮೆಂಟಿಗೆ ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೇನೆ. ಆದರೂ ಸಹ ವಿಡಿಯೋ ಮಾಡುವಾಗ ಒಂದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಬಟ್ಟೆ ತೆಗೆದಂಥ ವ್ಲಾಗ್ ಆಗಿರುತ್ತೆ. ನೋಡಿ ಏನೆಲ್ಲ ತೊಗೊಂಡಿರ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡಿ. ಮದುವೆ ಅಂದ್ರ ಮೇಲೆ ಖಾಲಿ ನಾವು ತಗೊಂಡ್ರೆ ಸಾಕಾಗೋದಿಲ್ಲ ಅಲ್ಲ. ಅಂದರೆ ಖಾಲಿ ನಾವು ಬಟ್ಟೆ ತಗೊಂಡ್ರೆ ಸಾಕಾಗೋದಿಲ್ಲ. ನಮಗೆ ಇಷ್ಟದವರಿಗೆ, ನಮ್ಮನ್ನು ಇಷ್ಟಪಡುವವರಿಗೆ, ನಮ್ಮವರಿಗೆ ಎಲ್ಲರಿಗೂ ಬಟ್ಟೆ ತೆಗೆಯೋದು ಒಂದು ಕ್ರಮ. ಸೊ ನಾವು ಎಲ್ಲರಿಗೂ ಬಟ್ಟೆ ಕೊಡಬೇಕು ಅಂತ ಹೇಳಿ ಮೊದಲೇ ಎಣಿಸ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಇವತ್ತು ಮಕ್ಕಳಿಗೆ ಬಟ್ಟೆ ತೆಗೆಯುವಂತ ಹೋಗಿದ್ವಿ. ಈ ನಡುವಲ್ಲಿ ನಮ್ಮ ಚಿನ್ನಮ್ಮಂದು ಬರ್ತಡೇ ಇತ್ತು. ಸೊ ಅವಳಿಗೆ ಒಂದು ಗಿಫ್ಟ್ ತೊಗೊಂಡ್ವಿ. ಫಸ್ಟ್ ಅವಳಿಗೆ ಗಿಫ್ಟ್ ತೊಗೊಂಡು ಆಮೇಲೆ ನಾವು ಹೊರಟಿದ್ದೆ ಬಟ್ಟೆ ನೋಡಲಿಕ್ಕೆ. ಮಕ್ಕಳಂದರೆ ನನ್ನ ಮಾವನ ಮಕ್ಕಳು. ನನ್ನ ದೊಡ್ಡ ಮಾವನಿಗೆ 2 ಗಂಡು ಮಕ್ಕಳು, ಮಧ್ಯದ ಮಾವನಿಗೆ 2 ಹೆಣ್ಮಕ್ಕಳು ಟ್ವಿನ್ಸು, ಮತ್ತು ನನ್ನ ಮೂರನೇ ಮಾವನಿಗೆ 1 ಹೆಣ್ಮಗಳು. ಇಷ್ಟು ಜನರಿಗೆ ಬಟ್ಟೆ ತರುವಂಥ ಟಾಸ್ಕ್ ನಮ್ಮ ಹತ್ರ ಇತ್ತು. ನಾವಂತೂ ಖುಷಿಯಲ್ಲಿದ್ವಿ ಮಕ್ಕಳಿಗೆ ಬಟ್ಟೆ ತರೋದಲ್ಲ ಅಂತ ಹೇಳಿ. ಯಾಕಂದರೆ ದೊಡ್ಡವರಿಗೆ ಬಟ್ಟೆ ತೆಗೆಯೋದು ಎಲ್ಲ ಸಣ್ಣ ವಿಷಯ, ಹಿಂಗೆ ಒಂದು ತೆಗೆದ್ರೆ ಆಯ್ತದೆ. ಬಟ್ ಮಕ್ಕಳಿಗೆ ಬಟ್ಟೆ ತೆಗೆಯೋದು ತುಂಬ ಖುಷಿ ಕೊಡೋ ವಿಷಯ. ಯಾಕಂದರೆ ಆ ಚಿಕ್ಕ ಬಟ್ಟೆಗಳನ್ನು ನೋಡುವಾಗಲೇ ಒಂಥರ ಖುಷಿ ಆಗ್ತಾ ಇರತ್ತೋ. ಈ ಬಟ್ಟೆನ ಆ ಬಟ್ಟೆನ ಓ ದೇವ ಅಂತೂ ತುಂಬ ಖುಷಿಯಾಗಿತ್ತು ನಮಗೆ. ನಾನು 2 ಮಕ್ಕಳಿಗೆ ಬಟ್ಟೆ ತೆಗೆಯುವಾಗ ಮಾತ್ರ ಹೋಗಿದ್ದೆ. ಮಿಕ್ಕಿದ ಮಕ್ಕಳಿಗೆ ಬಟ್ಟೆ ತೆಗೆಯುವಾಗ ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಹೋಗಿದ್ದರು. ನನಗೆ ಸ್ವಲ್ಪ ಹೋಗ್ಲಿಕ್ಕಾಗಿಲ್ಲ ಇತ್ತು, ನನಗೆ ಬೇರೆ ಕೆಲಸ ಸಹ ಇತ್ತು. ಸೊ ಹೋಗ್ಲಿಕ್ಕಾಗಲಿಲ್ಲ ಇತ್ತು, ನಾನು ಹೋಗಿರಲಿಲ್ಲ. ಮತ್ತು ಇದು ಆದಿ ಮತ್ತು ಧ್ರುವ ಮೊನ್ನೆ ತಾನೇ ಬಂದಿದ್ದರು ನಮ್ಮ ಮನೆಗೆ. ಸೊ ಅವರನ್ನು ಕರ್ಕೊಂಡೇ ಅವರಿಗೆ ಡ್ರೆಸ್ ತೊಗೊಳ್ಲಿಕ್ಕೆ ಹೋಗಬೇಕು ಅಂತ ಹೇಳಿ ಎಣಿಸ್ಕೊಂಡು ನಾವು ಇನ್ನೊಂದಿನ ಪ್ಲ್ಯಾನ್ ಮಾಡಿ ಆದಿ ಮತ್ತು ಧ್ರುವನನ್ನು ಇಬ್ಬರನ್ನೂ ಕರ್ಕೊಂಡು ನಾವು ಬಟ್ಟೆ ತೆಗಿಲಿಕ್ಕಂತ ಹೋಯಿತು. ನಾನು ಹೋಗ್ಲಿಕ್ಕಾಗಲಿಲ್ಲ. ಆದರೆ ನಾನು ನನ್ನ ತಂಗಿಗೆ ಫಸ್ಟಿಗೆ ಹೇಳಿದ್ದೆ, ನೀನು ವೀಡಿಯೋ ಮಾಡ್ಕೋ ಅಂತ ಹೇಳಿ. ಸೊ ನನ್ನ ತಂಗಿ ಎಲ್ಲ ವೀಡಿಯೋ ಕಳಿಸ್ತಾ ಇದ್ಲು. ನಮ್ಮ ದುಂಬಿಗಂತೂ ತುಂಬ ಚೆನ್ನಾಗಿರೋದು ಡ್ರೆಸ್ ಎಲ್ಲ ಸಿಗ್ತಾಯಿತ್ತು. ಈ ಡ್ರೆಸ್ ತೊಗೊಳ್ಳ ಆ ಡ್ರೆಸ್ ತೊಗೊಳ್ಳ ಅಂತೇಳಿ ಅವನಿಗೇನೆ ಮಂಡೆ ಬಿಸಿ ಆಯಿತು. ಅಷ್ಟು ಡ್ರೆಸ್ ಅವನಿಗೆ ಸಿಗ್ತಾಯಿತ್ತು. ಇದು ಮಕ್ಕಳಿಗೆ ಡ್ರೆಸ್ ತೆಗೆಯುವಂಥ ವೀಡಿಯೋ. ಇಷ್ಟ ಆಯ್ತಾ ನಿಂಗಿದ? ಅಲ್ಲ ವಿಡಿಯೋ ಮಾಡಿ. ಹನ್ನೆರಡು ಮುಕ್ಕಾಲು. ಅಲ್ಲೇ ನಿಂತ್ಕೋ, ಅಲ್ಲೇ ಅವನಿಗೆ ಅಲ್ಲಿ ಹೊದ್ದು ಬಂದಿತ್ತೆ. ಗಂಟೆ ಆಡ್ತು ಅಲ್ಲಿತ್ತು ಕಡೆ.
ಇದು ಒಂಥರ ಚೆನ್ನಾಗಿದೆ. ಮತ್ತೆ ನೀವು ಹಾಕಲೂ ಇಲ್ಲ ಅಲ್ಲ. ಸೂಪರ್ ಆಯ್ತಾ? ಕಮ್ಮ ನಡ್ಕೋ ನೀ ಕಾಣಲ್ಲಿ ಕಾಣ್ ಕನ್ನಡಿ ಹಂಗೆ ಕಾಣ್. ನಿಂಗೆ ಇಷ್ಟ ಆಯ್ತಾ? ಕಾಣ್ ಇಷ್ಟ ಆಯ್ತಾ? ಹಾಂ ಇಷ್ಟ ಇಲ್ಲ. ನಿಂಗೆ ಇಷ್ಟ ಆಯ್ತಾ? ಹಾಂ ಚಂದ ಇತ್ತು. ಅದೇ ಅಂತ ಕಡೆ ನಾಚಿಕಂತೆ ಅಮ್ಮ ದುಂಬಿ ತೋರಿಸಿ. ನಿಂಗೆ ಹಂಗೆ ಇಷ್ಟ ಆಯ್ತಾ? ಹಾಂ ಲೈಕ್ ಇತ್ತ? ನೀನೇ ಸೆಲೆಕ್ಟ್ ಮಾಡದ್ದಾ? ಹಾಂ ಮಾಯಿ ಮಾವ ಯಾರು ಫೋರ್ಸ್ ಮಾಡ್ರ ಕಡಿಕೆ ಅಂತ? ಮಾಯಿ ಮಾವ ಫೋರ್ಸ್ ಮಾಡ್ರ ಕಡಿಕೆ ಅಂತ? ವಾವ್ ಚೆನ್ನಾಗಿದೆ ಇದು. ನಿಂಗೆ ಇಷ್ಟ ಆಯ್ತಲ್ಲ ದುಂಬೆ? ಮಕ್ಕಳದೆಲ್ಲ ಅಂಗಿ ಕಂಡ್ಕೊಂಡು ಆಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಯಿತು. ಆಮೇಲೆ ಮುಖ ಹಾಳು ಮಾಡ್ಕೊಂಡಂತೂ ಬಂದು ಮನೇಲಿ ನೋಡುವಾಗ ನನ್ನ ಹಲ್ದಿದ್ದು ಎಂತ ಇದು ಕೈಗೆ ಹಾಕೋದು, ಕತ್ತಿಗೆ ಹಾಕೋದು, ತಲೆಗೆ ಹಾಕೋದೆಲ್ಲ ಐಟಮ್ಸು ರಿಸೀವ್ ಆಗಿತ್ತು. ನಾನು ಇದನ್ನು ಆರ್ಡರ್ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕೇಳಿ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇದು ಸಹ ರಿಸೀವ್ ಆಗಿತ್ತು. ಸೊ ಇದನ್ನು ತಗೊಂಡು ಹೇಗಿದೆ ಅಂತ ಹೇಳಿ ಎಲ್ಲ ಒಂದ್ಸಲ ನೋಡಿ ಆಮೇಲೆ ನಾವು ಅದಾದಮೇಲೆ ನಮ್ಮ ಮನೇಲಿ ಸ್ವಲ್ಪ ಸಣ್ಣದಾಗಿ ಮೀಸಲಿಡುವಂಥ ಕಾರ್ಯಕ್ರಮ ಇತ್ತು. ಯಾವುದೇ ಶುಭ ಕಾರ್ಯಕ್ರಮ ಮಾಡೋದಾದರೂ ನಾವು ನಮ್ಮ ಹಿರಿಯರನ್ನು ಒಂದ್ಸಲ ನೆನೆಯೋದು ತುಂಬ 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 ಇಂಪಾರ್ಟೆಂಟ್. ಅದೇ ಪ್ರಕಾರವಾಗಿ ನಮ್ಮದು ಮದುವೆ ಬಟ್ಟೆನೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಲಿಸಿ ಆಗಿತ್ತು. ಅಷ್ಟರೊಳಗೆ ಆ ಬಟ್ಟೆನೆಲ್ಲ ಇಟ್ಟು ನನ್ನ ಅಮ್ಮ ಇಲ್ಲಿ ರಾಶಿ ಹಾಕಿ ಇಟ್ಟಿದ್ದಾರೆ. ಯಾಕಂದರೆ ಅದೆಲ್ಲ ಹ್ಯಾಂಗರಲ್ಲಿತ್ತು. ಸೊ ಹಾಗೆ ತಂದಿಟ್ಟಿದ್ದಾರೆ. ಇಟ್ಟು ಅದನ್ನು ನಮ್ಮ ಹಿರಿಯರಿಗೆ ಒಪ್ಪಿಸಿ ಅದಕ್ಕೆ ಮತ್ತೆ ವಾಪಸ್ಸು ಮನೆಯಲ್ಲಿ ನಾನ್ ವೆಜ್ ಏನಾದರೂ ಮಾಡಿ ಮಿಸಲ್ ಇಟ್ಟು ನಮ್ಮ ಹಿರಿಯರಲ್ಲಿ ಒಂದು ಸಲ ಬೇಡಿಕೊಂಡು ಒಳ್ಳೆ ರೀತಿಯಲ್ಲಿ ಯಾವುದೇ ಥರದ ತೊಂದರೆ ತಾಪತ್ರೆಯ ಬಾರದ ಹಾಗೆ ಮದುವೆಗಳನ್ನೆಲ್ಲ ನಿರ್ವಿಘ್ನದಿಂದ ಮಾಡಿಕೊಡಿ ಅಂತ ಹೇಳಿ ಬೇಡಿಕೊಂಡು ಮಿಸಲಿಟ್ವಿ. ಆಮೇಲೆ ನಾನು ಕಾಲ್ ಮಾಡಿ ನನ್ನ ಫ್ರೆಂಡ್ಸಿಗೆಲ್ಲ ನನ್ನ ಮದುವೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. ಇದು ಯಾರೊಬ್ಬರು ನಂಬಲಿಕ್ಕೆ ರೆಡಿನೇ ಇರಲಿಲ್ಲ. ಪ್ರ್ಯಾಂಕ್ ಮಾಡ್ತಿದ್ದೀನಿ. ಪ್ರ್ಯಾಂಕ್ ಮಾಡ್ತಿದ್ದೆ. ಮತ್ತೆ ಆವಾಗಲೇ ಫೋನ್ ಮಾಡಿ ಮದುವೆ ಆಗ್ತಿದ್ದೀನಿ ಅಂತೇಳಿ ಹೇಳಿದ್ರೆ ಸುಳ್ಳು ಹೇಳ್ತಿದ್ದೀಯ ನೀನು, ಪ್ರ್ಯಾಂಕ್ ಮಾಡ್ತಿದ್ದೀಯ ನೀನು ಅಂತೇಳಿ ಹೇಳ್ತಿದ್ದೆ. ಸತ್ಯ ಹೇಳ್ತಿದ್ದೀನಿ. ಎಷ್ಟು ಬೇಗ ಅಂದ್ರೆ ಕಂಕಣಗೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ಕಾರ್ಯ ಆಗಲೇಬೇಕು. ಸೇಮ್ ಏಜ್, ಬಟ್ ನೀನು ಹುಡುಗ ನಾನು ಹುಡುಗಿ. ಲೋಕೇಶ್ ಹಂಗೆ ಹೇಳ್ದೆ ಆಯ್ತಾ? ಅವನು ಹಂಗೆ ಹೇಳ್ತಿದ್ದಾರೆ. ನಂಗೂ ನಿಂಗೂ ಸೇಮ್ ಏಜ್. ಆಯ್ತು ಮನೆಯಲ್ಲಿದ್ದೀನಿ. ಆಯ್ತು ಮರಯ್ಯ. ಶಾಮಿಲಿ ಶನಯ ಬ್ರಹ್ಮವರ. ಯಾರೊಬ್ರು ನಂಬಕ್ ರೆಡಿ ಇಲ್ಲ. ಎಂತಕ್ಕೆಯಾ? ಎಂತ ಮಾಡುದು? ಎಂತ ಡೌಟ್ ಇಲ್ಲ. ನಾನು ಅದಕ್ಕೆ ನಾನು ನಾಳೆ ಹೇಳುವಂತಿದ್ದೆ. ಕಡಿಗೆ ಏಪ್ರಿಲ್ ಫುಲ್ ಅಂತೇಳಿ ಹೇಳ್ತಾರೆ ಅನ್ಕೊಂಡೇಳಿ ನಂಬುದಿಲ್ಲ ಅನ್ಕೊಂಡೇಳಿ ಇವತ್ತೇ ಕಾಲ್ ಮಾಡೋದು. ಇಲ್ಲ ಮರ, ಇಲ್ಲ ಎಂತ ಮತ್ತೆ ಅಪ್ಪದಲ್ಲಿಯಾ? ಅವ್ರ ಪವಿತ್ರ ಜ್ಯೋತಿ ಅವರೆಲ್ಲ ಮಕ್ಕಳು ಹಿಡ್ಕೊಂಡ್ ತಿರುಗ್ತಾರ ಮಾರ. ಎರಡು
ನಾನು ಯಾರಿಗೋ ಮೊನ್ನೆ ಹಿಂಗೆ ರವಿಕೆ ಕೊಡಕೋದ ಈಗ ಎಂತ ಬಟ್ಟೆ ತೆಗೋದಲ್ಲ ರವಿಕೆ ಕೊಡಕೋದಲ್ಲ ನೆನಪಿಲ್ಲ ಮದ್ವೆ ಅಂದೇತಾ ನಿಮ್ ಮದಿಯಾ ಇಷ್ಟು ಚಿಕ್ಕ ಏಜಿಗೆ ಮದಿ ಆಯ್ತಾಯ್ತು ಈಗ ನಾನು ನಿಮ್ಗೆ ಹೇಳಿದೆ ಅಲ್ಲ ನಂಬುದು ಬಿಡುದು ನಿಮ್ಗೆ ಬಿಟ್ಟದ್ದು ಹಾ ಬರ್ದೇ ಇರ್ತಿಲ್ಲ ಗೊತ್ತು ನಂಗೆ ಪುರ್ಸೊತ್ ಬರ್ಕ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋ ಫುಲ್ ಕಂಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ